ಏನಕ್ಕೆ ಜನಕ್ಕೆ ಡೈವರ್ಟ್ ಮಾಡ್ತಾ ಇದ್ದೀರಾ ನೀವುಗಳು ಅಂತ ಅರ್ಥ ಆಗ್ತಾ ಇಲ್ಲ. ರೋಷನ್ ಏನಕ್ಕೆ ಮೈ ತರ ಮಾಡ್ಕೊಂಡ, ರೋಷನ್ ಏನ್ ತರ ಮಾಡ್ಕೊಂಡ್ರೆ ಏಡಿ ಅಂತ ಒಂದ್ ಬಂತು. ಜೊತೆ ಹುಡುಗಿ ಮನೆ ಕಡೆಯವರು ಇವ್ರನ್ನೆಲ್ಲ ಕರೆಸಿ ಥ್ರೆಟ್ ಮಾಡಿ ಭಯ ಇಡ್ಸಿದ್ದಾರೆ. ಇವನು ಅದಕ್ಕೆ ತುಂಬಾ ಭಯ ಬಿದ್ದಿದ್ದಾನೆ. ತುಂಬಾ ಜನ ಹೆಲ್ಪ್ ಕೇಳಿದಾನೆ, ಆ ಕಡೆಯಿಂದನೂ ಸಪೋರ್ಟಿಂಗ್ ಹೋಗಿಲ್ಲ. ಜೊತೆಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ರಾಜಕುಮಾರಿ ಇವತ್ತು ವ್ಲಾಗ್ ಮಾಡೋಕ್ಕೆ ತುಂಬ ಖುಷಿಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ವ್ಲಾಗು ನಾನು ರೋಷನ್ ಜಿ ಅವ್ರ ಬಗ್ಗೆ ಮಾತಾಡಿ ಒಂದು ವ್ಲಾಗ್ ಮಾಡಿದ್ದೆ. ಅದರಲ್ಲಿ ನಾನು ಯಾವುದೇ ಥರ ಏನೇನಾಗಿತ್ತು ಅನ್ನೋದನ್ನು ನಾನು ಬಿಟ್ಕೊಂಡು ಕೊಡಲ್ಲ ಅಂತ ನಿಮ್ಗೆ ಹೇಳಿದ್ದೆ. ಕೇಸ್ ಆಗಿದೆ, ಅದೇನಾದರೂ ಅವ್ರೇನಾದರೂ ಅಕಸ್ಮಾತಾಗಿ ನ್ಯೂಸಲ್ಲಿ ಅಥವಾ ಅವರೇನಾದರೂ ಮನೆಯವರೇನಾದರೂ ಪರ್ಮಿಷನ್ ಕೊಟ್ಟು ಎಲ್ಲ ಮಾಡಿ ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಆ ಕಾರಣಕ್ಕೆ ಇವತ್ತು ಅದ್ರದ್ದೇ ವ್ಲಾಗ್ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಹೇಳ್ದಂಗೆನೆ ಏನೇನಾಗಿದೆ ಅಂತ ನಾವು ಆಲ್ರೆಡಿ ವಿಡಿಯೋದಲ್ಲಿ ಇದ್ವಿ. ಸೊ ಇನ್ನು ತುಂಬ ಜನಕ್ಕೆ ಏನಾಯಿತು, ಹೆಂಗಾಯಿತು, ನಿಮ್ಮ ಅನಿಸಿಕೆ ನಿಮ್ಗೆ ಹೆಂಗೆ ಅನಿಸುತ್ತೋ ಆ ಥರನೇ ಆಯಿತು ಅಂತ ಒಂದು ಕ್ರಿಯೇಟಿವಿಟಿ ಇದು ಮಾಡ್ಕೋತಾ ಇದ್ದೀರಾ, ಸ್ಟೋರಿ ಮಾಡ್ಕೋತಾ ಇದ್ದೀರಾ. ಏನಾಯಿತು ಅಂತ ತಿಳ್ಕೊಂಡು ಮಾತಾಡೋದು ತುಂಬ ಒಳ್ಳೆಯದು, ಯಾರೇ ಆದರೂ ಅಷ್ಟೇ. ಸ್ವಲ್ಪ ಕಮೆಂಟ್ಗಳು ಬಂದಿತ್ತು, ಆ ಕಮೆಂಟ್ಸ್ಗೆ ಒಂದು ರಿಪ್ಲೈ ಆ್ಯಂಡ್ ಕ್ಲಾರಿಟಿ ಕೊಡಬೇಕು. ಈ ರೋಷನ್ದು ಸಾವಾದ್ಮೇಲೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡ್ತಿರೋ ತುಂಬಾ ಜನಕ್ಕೆ ಒಂದು 99% ಏನಿದೆ ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಸ್ವಲ್ಪ ಜನ ಅವ್ರ ಏನು ಫೀಲಿಂಗ್ ಇದೆ ಅದನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಎಲ್ಲೋ ಈಗ ಒಂದು 100 ಕಮೆಂಟ್ 150 ಕಮೆಂಟಲ್ಲಿ ಒಂದು ನೆಗೆಟಿವ್ ಕಮೆಂಟು, ಅವ್ರು ಮೇ ಬಿ ನನಗನ್ಸೋ ಪ್ರಕಾರ ಅವ್ರಿಗೆ ಏನೂ ಗೊತ್ತಿಲ್ಲ, ಆದರೆ ಅವರ ಒಂದು ಕಮೆಂಟ್ ಹೈಲೈಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಏನೇನೋ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾ ಇರೋದು. ಆ ಕಾರಣಕ್ಕೋಸ್ಕರ ಫಸ್ಟು ಬ್ಯಾಡ್ ಕಮೆಂಟ್ಸ್ ನನಗೆ ತುಂಬ ಏನು ಬಂದಿಲ್ಲ, ಒಂದಷ್ಟು ಬಂದಿರೋದು. ನನಗೆ ಬಂದಿಲ್ಲ, ಬಟ್ ಅವ್ರಿಗೆ ಬಂದಿದೆ. ಡೆತ್ ಆಗಿರೋ ಮನುಷ್ಯನ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡ್ತೀರಾ ಅಂತ ಅಂದರೆ ನೀವು ಯಾವ ಥರ ಮೈಂಡ್ ಸೆಟ್ ಇದೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಯಾವುದೇ ಥರ ಏನೂ ಕೂಡ ಗೊತ್ತಿಲ್ಲದೆ ಹೋದ್ಮೇಲೆ ನೀವೇನು ಮಾತಾಡಬಾರ್ದು, ಆಯಿತಾ? ಅದು ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ. ಮತ್ತೀಗ ಇನ್ನೊಂದು ಮೊದಲಿಗೆ ಕ್ಲಾರಿಫಿಕೇಷನ್ನು, ವ್ಯೂಸು ಲೈಕ್ಸು ನಮಗೆ ಏನೇನು ಅಲ್ಲ. ಈಗ ಆ ವಿಡಿಯೋ ಹಾಕಿಲ್ಲ ಅಂದರೆ ಇನ್ನೊಂದು ವಿಡಿಯೋ ಹಾಕಿದ್ರು ಬರುತ್ತೆ, ಓಕೆನಾ? ಆದರೆ ನಮಗೇನು ಆಗಬೇಕಾಗಿಲ್ಲ. ಮೊದಲಿಗೆ ಒಂದು ಬ್ಯಾಡ್ ಕಮೆಂಟು. ಏನು ಕಮೆಂಟ್ ಅಂದರೆ, ಹಿಂದೂ ಹುಡುಗಿನ ಅವರು ಮುಸ್ಲಿಂ ಮಾಡೋಕ್ಕೆ ಹೋದ್ರು, ಅದರಿಂದ ಅವರು ಈ ಥರ ಆಯಿತು ಅಂತ ಯಾರೋ ಲೇಡಿ ಹಾಕಿದ್ರು ಕಮೆಂಟು. ಅವರಿಗೆ ಹೇಳಕ್ಕೆ ಇಷ್ಟಪಡೋದು, ಅವ್ರು ಯಾವುದೇ ಹಿಂದೂ ಹುಡುಗಿನ ಹೋಗಿ ಮುಸ್ಲಿಂ ಮಾಡೋಕ್ಕೆ ಹೋಗಲಿಲ್ಲ. ಅವರು ಹಿಂದೂ ದೇವ್ರಿಗೆ, ಹಿಂದೂ ಹುಡುಗಿರಿಗೆ ಮರ್ಯಾದೆ ಕೊಡ್ತಿದ್ರು. ಆದರೆ ಅವ್ರ ಧರ್ಮ ಏನಿದೆ ಅದನ್ನು ಯಾವತ್ತೂ ಬಿಟ್ಕೊಂಡು ಕೊಟ್ಟಿಲ್ಲ. ನಿಜ ಅಲ್ವೇನ್ರಿ? ಅವರ ಮುಸ್ಲಿಂ ಧರ್ಮನ ಬಿಟ್ಕೊಂಡು ಕೊಟ್ಟು ಅವ್ರು ಯಾವತ್ತೂ ಇದು ಮಾಡಿಲ್ಲ. ಅವರು ಮುಸ್ಲಿಂ ಹುಡುಗಿನೇ ಮದುವೆ ಆಗಿದ್ದು ಜಸ್ಟ್ 1 ಮಂತ್ ಮೇಲೆ, ಇವತ್ತಿಗೊಂದು 4-5 ದಿನ ಆಗಿರ್ಬೋದು. ಮೊದಲನೇ ಕಮೆಂಟು. ಜೊತೆಗೆ ಏನಪ್ಪ ಅಂದರೆ ಸತಿ ಕ್ಲಾರಿಟಿ ವಿಡಿಯೋ ಮಾಡೋದು ಅವಾಗಲೇ ಮಾಡ್ಬೋದಾಗಿತ್ತು. ನಮ್ಮದು ಸ್ವಲ್ಪ ಹೆಂಗಿರುತ್ತೆ ಮುಂದಿನ ಪ್ರೊಸೀಜರ್ ಅಂತ ತಿಳ್ಕೊಂಡು ಪೊಲೀಸ್ ಯಾವ ಥರ ಅದನ್ನು ತಗೊತಾರೆ, ಜೊತೆಗೆ ಫ್ಯಾಮಿಲೀಸ್ ಎಲ್ಲ ಹೆಂಗೆ ತಗೋತಾರೆ, ಅದನ್ನು ಹೆಂಗೆ ಮುಂದಕ್ಕೆ ಹೋಗುತ್ತೆ ಅದನ್ನು ತಿಳ್ಕೊಂಡು ನಾವು ಮಾತಾಡ್ಬೋದು ಅಂತ. ಅದಕ್ಕೋಸ್ಕರ ನಾವು ಅದನ್ನು ಹೇಳೋದಕ್ಕಾಗಲ್ಲ. ತುಂಬ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಆ ಥರ ಹೇಳ್ಬೇಕು ಅಂತ ಅನಿಸಿದ್ರೆ, ಆ ಥರ ಮಾತಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂತು ಅಂದರೆ ಖಂಡಿತ ಮಾತಾಡ್ತೀವಿ ಅಂತ ಹೇಳಿದ್ವಿ. ಸೊ ಇವಾಗ ಅದನ್ನೇ ಹೇಳ್ತಾ ಇರೋದು. ಇವರು ಹೇಳ್ದಂಗೆ ತುಂಬ ಕಮೆಂಟ್ಗಳು ಸ್ಪ್ರೆಡ್ ಆಯಿತು. ತುಂಬ ಜನ ಸಪೋರ್ಟ್ ಮಾಡಿದ್ರಿ. ತುಂಬ ಪಾಪ ಇವಾಗ್ಲೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಫ್ಯಾಮಿಲಿಗೆ ಗೊತ್ತಿಲ್ದೇನೋ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನೂ ಕೇಳಿದ್ರಿ ಏನಾದರೂ ವಿಷಯಗಳು ಗೊತ್ತಾ ಅಂತ. ಬಟ್ ನಾನು ಎಲ್ಲೂ ಶೇರ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ನಾವೇ ಡೈರೆಕ್ಟಾಗಿ ಮಾತಾಡೋಣ. ನಮಗೆ ಕ್ಲಾರಿಟಿ ಇದೆ, ಏನೇನಾಯಿತು ಅಂತ ನಮ್ಮೊಂದು ಕ್ಲಾರಿಟಿ ನಮಗೆ ಕರೆಕ್ಟಾಗಿ ಸಿಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ ನಮಗೊಂದು ಕ್ಲಾರಿಟಿ ಇದೆ. ಇಷ್ಟು ದಿವಸ ತನಕ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವತ್ತಿಗೆ ಆ ಕ್ಲಾರಿಟಿ ನಾವು ಮಾತಾಡೋ ಸಂದರ್ಭ ಬಂತು. ಇವತ್ತು ವಿಜಯವಾಣಿ ಪೇಪರಲ್ಲಿ ಕಂಪ್ಲೀಟ್ ರೋಷನ್ ಸಾವು ಬಗ್ಗೆ ಹೆಂಗೆ ಏನಾಯ್ತು ಎತ್ತಾಯ್ತು ಆ ಫೋಟೋ ನಾವು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀವಿ. ಹೆಂಗಾಯ್ತು ಸಾವು, ಯಾರಿಂದ ಆಯ್ತು, ಹೆಂಗಾಯ್ತು ಅಂತ ಕಂಪ್ಲೀಟ್ ಡೀಟೇಲ್ಸ್ ವಿಜಯವಾಣಿ ಒಂದ್ 2-3 ಪೇಪರ್ಗಳಲ್ಲಿ ಬಂದಿದೆ. ಅದ್ರದ್ದು ಡೀಟೇಲ್ಸ್ ಎಲ್ಲ ನಾನು ಯೂಟ್ಯೂಬ್ ಅಲ್ಲಿ ಪಿನ್ ಮಾಡಿರ್ತೀನಿ ಲಾಗ್ ಜೊತೆಗೆ, ನೋಡ್ಕೊಳ್ಳಿ. ಜೊತೆಗೆ ಈ ಕಮೆಂಟ್ ಬಗ್ಗೆ ಮಾತಾಡಕ್ ಬರ್ತೀನಿ ಅಂದ್ರೆ, ಫಸ್ಟ್ ಟಾಪಿಕ್ ಬಂದು ಒಂದು ಸಾವಾಗಿ ನೆಕ್ಸ್ಟ್
ಡೇ ನೆಕ್ಸ್ಟ್ ಕ್ಷಣದಿಂದನೇ ಈ ಟಾಪಿಕ್ ಬಂತು. ರೋಷನ್ ಏನಕ್ಕೆ ಈ ತರ ಮಾಡ್ಕೊಂಡ, ರೋಷನ್ ಏನ್ ತರ ಮಾಡ್ಕೊಂಡ್ರೆ ಅವರು ಏಡಿ ಅಂತ ಒಂದ್ ಬಂತು. ಜೊತೆಗೆ ರೋಷನ್ ಗಂಡ್ಸಲ್ಲ ಅನ್ನೋ ಒಂದು ವಿಷಯಕ್ಕೆ ತುಂಬಾ ಅಂದ್ರೆ ತುಂಬಾ ವೈರಲ್ ಆಯ್ತು, ಸ್ಪ್ರೆಡ್ ಆಯ್ತು. ಸೊ ಗೊತ್ತಿಲ್ಲ ಅಂತಂದ್ರೆ ನಾನು ಅವಾಗಲೇ ಹೇಳಿದೆ, ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಈಗ ಬದುಕಿರೋ ವ್ಯಕ್ತಿ ಗೊತ್ತಿಲ್ಲ ಅಂದ್ರೆ ಅದನ್ನ ನಿಂತ್ಕೊಂಡು ಮಾತಾಡ್ಕೊಂಡು ಅದ್ರದ್ದು ಅವ್ರ ಕ್ಲಾರಿಟಿ ಕೊಟ್ಕೊಂಡು ಅದ್ರ ಸಂದರ್ಭಕ್ಕೆ ಹೋಗ್ತಾರೆ. ಪಾಪ ಈಗ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, ಸರಿನಾ? ತಿಳ್ಕೊಂಡ್ಮೇಲೆ ಆ ವ್ಯಕ್ತಿ ಬಗ್ಗೆ ಹೋಗ್ಲಿ, ನೀವು ಒಳ್ಳೇದ್ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ ಮಾತಾಡಿ ಏನಕ್ಕೆ ಜನಕ್ಕೆ ಡೈವರ್ಟ್ ಮಾಡ್ತಾ ಇದ್ದೀರಾ ನೀವುಗಳು ಅಂತ ಅರ್ಥ ಆಗ್ತಾ ಇಲ್ಲ. ಒಂದು, ಅವನು ಆ ಥರ ಯಾವುದೇ ಥರ ನೀವು ಅನ್ಕೊಂಡಿರೋ ಥರ ಗಂಡ್ಸಲ್ಲ, ಅದಲ್ಲ ಇದಲ್ಲ, ಆ ಥರ ಯಾವುದೇ ಥರ ವ್ಯಕ್ತಿನೂ ಅಲ್ಲ. ಅವನಿಗೆ ಮನೆ ಟಾರ್ಚರಿಂದ, ಅವ್ರ ಫ್ಯಾಮಿಲಿ ಟಾರ್ಚರ್ಗಳಿಂದ, ಫ್ಯಾಮಿಲಿ ಇಶ್ಯೂಸಿಂದ ಅವನು ಆ ಥರ ಮಾಡ್ಕೊಂಡು ಹೊರ್ತು ಆ ಥರ ಯಾವುದೇ ಥರ ಪ್ರಾಬ್ಲಮ್ ಅವ್ನಿಗಿರಲಿಲ್ಲ, ಸರಿನಾ? ಜೊತೆಗೆ ಇನ್ನೊಂದು ಯಾರೋ ಟೆಕ್ಸ್ಟ್ ಮಾಡ್ತಾ ಇದ್ರು ಪಾಪ ಎಷ್ಟೊಂದು ಜನಕ್ಕೆ, ರೋಷನ್ಗೆ HIV ಇದೆ ಅಂತ ಬೇರೆ ಹೇಳ್ಬಿಟ್ಟಿದ್ದೀರಾ. ಯಾರೋ ಒಬ್ರು ಆತರ ಕಮೆಂಟ್ ಮಾಡಿದ್ದಾರೆ. ಅವ್ರ ಎಂತವ್ರು ಅಂದ್ರೆ, ಈಗ ನಾವು ನನ್ನ ಹಸ್ಬೆಂಡ್ ಇನ್ನು ಸುಮಾರು ಜನ ಕ್ರಿಯೇಟರ್ಸ್ ನಿಂತ್ಕೊಂಡಿದ್ದಾರೆ, ಅವ್ರಿಗೆ ಬಂದು ಏನು ಪ್ರೂಫ್ ಇದೆ, ನನಗೆ ಇದಿದೆ ಅದಿದೆ ಇದಿದೆ ಅಂತ ನನಗೆ ಕಮೆಂಟ್ ಮಾಡಿಲ್ಲ. ಅಂಡ್ ಯಾವುದೇ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದಿಲ್ಲ, ಇನ್ಬಾಕ್ಸ್ ಅಲ್ಲಿ ಬಂದಿಲ್ಲ. ಅದೇ ಹುಡುಗಿ ಯಾರೋ ಇವಾಗ ಮದ್ವೆ ಆಗಿರಲ್ಲ ಗೊತ್ತಾ, ಅಂತ ಹುಡುಗಿರ್ ಮಾತ್ರ ಬಿಲ್ಡಪ್ ತಗೊಳಕ್ಕೆ ಹೋಗಿ ಕಮೆಂಟ್ ಹಾಕಿ ಮೆಸೇಜ್ ಮಾಡಿದಿರಲ್ಲ, ನನ್ನ ಹತ್ರ ಪ್ರೂಫ್ ಇದೆ, ನನ್ನ ಹತ್ರ ಇದಿದೆ, ಅವನಿಗೆ HIV ಇತ್ತು ಹಂಗೆ ಅಂತದ್ದು. ದಯವಿಟ್ಟು ಈ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಅದನ್ನ ಕಳ್ಸ್ಕೊಡಿ, ಸರಿನಾ? ಅವ್ನಿಗೆ HIV ಇತ್ತು ಅಲ್ಲ, ಒಂದ್ ನಿಮಿಷ, ಸರಿನಾ? ಆ ಡಾಕ್ಯುಮೆಂಟ್ ನನಗೆ ಒಂಚೂರು ನನ್ನ ಅಕೌಂಟಲ್ಲಿ ನನಗೆ ವಾಟ್ಸಪ್ಪಲ್ಲಿ ಇಲ್ಲಾಂದ್ರೆ ನನ್ನ ನಂಬರೇ ಕಳಿಸ್ತೀನಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಡಿ. ದಯವಿಟ್ಟು ಆ ಥರ ಏನಾದರೂ ನಿಮಗೆ ಮಾಹಿತಿ ಇದ್ರೆ ಕಳಿಸ್ಕೊಡಿ. ಯಾರಿಗೂ ಅನ್ಯಾಯ ಆಗೋದು ಬೇಡ, ಆ ಥರ ಏನಾದರೂ ಇದ್ರೆ ಕಳಿಸ್ಕೊಡಿ. ಮಾತಾಡೋಕ್ಕಿಂತ ಮುಂಚೆ ತಿಳಿದು ಮಾತಾಡಿ. ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಅವ್ನಿಗೆ ಯಾವುದೇ ಥರ HIV ನೀವೇ ಅನ್ಕೋತಾ ಇದ್ದೀರಾ ಗೊತ್ತಾ, ಯಾವುದೇ ಥರ ಏನು ಪ್ರಾಬ್ಲಮ್ ಇಲ್ಲ. ಅವನು ಕಂಪ್ಲೀಟ್ ಹೆಲ್ದಿಯಾಗಿ ಚೆನ್ನಾಗೇ ಇದ್ದ. ಅವ್ರಿಗೆ ಯಾವುದೇ ತರ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಅವ್ರಿಗೆ ಏನೇ ಆಗ್ಬೋದು, ಒಂದೇ ಒಂದು ಹ್ಯಾಬಿಟ್ಸ್, ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದೇನಾದ್ರು ಆಯ್ತದೆ. ಅವ್ನ್ ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಬಗ್ಗೆ ಎಷ್ಟು ಕಂಪ್ಲೀಟ್ ಅಂದ್ರೆ ಏನಿಲ್ಲ. ಅವ್ನ್ ಚೆನ್ನಾಗಿ ಊಟ ಮಾಡ್ತಾ ಇದ್ದ, ಚೆನ್ನಾಗಿ ನಾವ್ ಬೇರೆ ಅನ್ಆಕ್ಟಿವಿಟೀಸ್ಗಿಂತ ಅವ್ನ್ ಚೆನ್ನಾಗಿ ಊಟ ಗೀಟ ಮಾಡ್ಕೊಂಡು ಸಖತ್ ಹೆಲ್ದಿ ಆಗೇ ಇದ್ದ. ಬಟ್ ಅವನ್ಗೆ ಮೆಂಟಲಿ ಟಾರ್ಚರ್ ಆಗಿರೋದ್ರಿಂದ ಸೊ ಅದನ್ನ ಅವನು ಫೇಸ್ ಮಾಡಕ್ ಆಗಿಲ್ಲ. ತುಂಬಾ ಜನ ಹೆಲ್ಪ್ ಕೇಳಿದಾನೆ, ಆ ಕಡೆಯಿಂದನೂ ಸಪೋರ್ಟಿಂಗ್ ಹೋಗಿಲ್ಲ. ಜೊತೆಗೆ ನೀವೇನು ಹೆಲ್ಪ್ ಮಾಡಿಲ್ವಾ ರೋಷನ್ಗೆ, ನೀವೇ ಮಾಡ್ಬೋದಾಗಿತ್ತಲ್ಲ ಅಂತ ನೀವು ಕೇಳ್ಬೋದು. ಬಟ್ ನಮ್ಗೆ ಈ ವಿಷಯದ ಬಗ್ಗೆ ನಮ್ಗೆ ಏನೋ ಅವನು ಶೇರ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ನಮ್ಗೆ ಈಗ ರೀಸೆಂಟಾಗಿ ಒಂದು ಚಿಕ್ಕ ಮಗು ಇರೋದ್ರಿಂದ ಟೆನ್ಷನ್ ಆಗ್ತಾರೆ. ಅವ್ರದೇ ಆದಂಥ ಒಂದು ಬಿಜಿ ಶೆಡ್ಯೂಲಲ್ಲಿ ಇದ್ದಾರೆ ಅವರು. ಈ ಕಂಡೀಷನಲ್ಲಿ ನನ್ನ ಈ ಪರಿಸ್ಥಿತಿ ಹೇಳ್ಕೋಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಹೇಳ್ಕೊಂಡಿಲ್ವೋ ಏನೋ ಗೊತ್ತಿಲ್ಲ. ಇಲ್ಲ, ಖಂಡಿತ ನಾವು ನಾರ್ಮಲ್ ಆಗಿ ನಾವು ಬೆಳೆದಿದ್ರೆ 100% ಅವ್ನು ಹೇಳ್ಕೊತಿದ್ದ. ನನ್ನ ಕೈಲಿ ಏನಾಗುತ್ತೋ ಅದನ್ನ ನಾನು ಸಪೋರ್ಟ್ ಮಾಡ್ತಿದ್ವಿ. ಇನ್ನೊಂದು ಮೇನ್ಲಿ ಅವ್ರನ್ನ ನೀವು ಯಾಕೆ ಆ ಥರ ಪೋಟ್ರೆ ಮಾಡ್ತಾ ಇದ್ದೀರ ಅನ್ನೋದಕ್ಕೊಂದು ಆನ್ಸರ್ ಮಾಡ್ಬಿಡ್ತೀನಿ. ರೀಲ್ಸ್ ಅಲ್ಲಿ ಫೇಮಸ್ ಆಗ್ಬೇಕಾಗಿತ್ತು. ಇವಾಗ ಎಷ್ಟೊಂದ್ ಜನ ಜಿಮ್ಮಲ್ಲಿ ಮಾಡ್ತಿರ್ಲಿಲ್ವ ರೀ, ಹುಡ್ಗ ಮತ್ತೀಗ ಎಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹುಡ್ಗ ಎಲ್ಲ ಮಾಡ್ತಿದ್ರು. ಅದಕ್ಕೆ ತುಂಬಾ ಚೆನ್ನಾಗಿ ಲೈಕ್ಸು ವ್ಯೂಸು ಬರ್ತಾ ಇತ್ತು. ಆ ಒಂದು ಕಾರಣಕ್ಕೆ ಇವರು ಅದನ್ನ ತಲೆಯಲ್ಲಿ ಇಂಟೆನ್ಷನ್ ಇಟ್ಕೊಂಡು ಎಲ್ಲ ಅವರು ಗ್ಯಾಂಗ್ ಮಾಡ್ಕೊಂಡು ರೀಲ್ಸ್ನ ಮಾಡಿದ್ರೆ ಹೊರತು ಅವ್ರು ಯಾವುದೇ ಥರ ನೀವು ಹೇಳ್ತಾ ಇರೋ ಥರ ಪಟ್ಟ ಕೊಟ್ಟಿದ್ದೀರಲ್ಲ ಆ ಥರ ಅಂತೂ ಅಲ್ವೇ ಅಲ್ಲ. ಅದನ್ನು ಫಸ್ಟು ತಿಳ್ಕೊಂಡ್ಬಿಡಿ. ಮತ್ತೀಗ ಅವ್ರ ಬಗ್ಗೆ ಯಾರ್ಯಾರಿಗೆ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಾ, ಏನೋ ಅವ್ರ ಬಗ್ಗೆ ಗೊತ್ತು, ಅದು ಗೊತ್ತು, ಇದು ಗೊತ್ತು, ಮತ್ತು ಇನ್ನೊಬ್ರು ಯಾರು ಹೊಸ್ದಾಗಿ ಇವಾಗ ಕ್ರಿಯೇಟ್ ಅಕೌಂಟ್ ಮಾಡ್ಕೊಂಡು ಬಂದಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಹುಡುಗಿ ಮನೆಯವ್ರು ಏನು ಮಾಡಿದ್ರು ಅದನ್ನೆಲ್ಲ ಅವ್ರು ಮಾಡಿರೋದು, ರೋಷನ್ ಅವ್ರು ಮಾಡಿರೋದು ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನು ಪೊಲೀಸ್ ಅವ್ರಿಗೆ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಆಗಿ ಇವ್ರ ಫ್ಯಾಮಿಲಿಯವ್ರು ನಿಂತ್ಕೊಂಡು ಕೇಸ್ ಆಗಿ ಅದು ಬಂದು ವಿಜಯವಾಣಿ ಪೇಪರು, ಈ ಸಂಜೆ ಪೇಪರು, ಎಲ್ಲ ಪೇಪರಲ್ಲೂ ಕೂಡ ಆಲ್ರೆಡಿ ಅದು ಬಂದಿದೆ. ನಾನು ಹಾಕ್ತೀನಿ. ಬಟ್ ಇವಾಗ ನಾರ್ಮಲ್ ಆಗಿ ಏನ್ ತಕ್ಕಂಗೆ ಮಾಡ್ಕೊಂಡ್ರು ಅನ್ನೋದನ್ನ ಏನ್ ವಿಚಾರಕ್ಕೆ ಅಂತ ಮೇನ್ ಈ ವಿಷಯ ಹೇಳ್ಬೇಕಾಗಿತ್ತು. ಏನು ವಿಷಯಕ್ಕೆ ಮಾಡ್ಕೊಂಡ್ರು ಅಂತ ರೋಷನ್ಗೆ ಫಸ್ಟ್ ಒಂದು ಕ್ಲಾರಿಟಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇದು ಕ್ಲಾರಿಟಿ ಆಲ್ರೆಡಿ ನಮ್ಮ ಪ್ರಕಾಶ್ ಬ್ರೋ ಆಲ್ಮೋಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಅದು ಮತ್ತೆ ನಾನು ಕ್ಲಾರಿಟಿ ಹೇಳ್ತೀನಿ ಕೇಳಿ. ರೋಷನ್ಗೆ 3 ಮದುವೆ ಆಗಿದೆ, 4 ಮದುವೆ ಆಗಿದೆ, 10 ಮದುವೆ ಆಗಿದೆ ಅಂತ ಸುಮ್ಮನೆ ನ್ಯೂಸೆನ್ಸ್ ಮಾಡಿಸ್ತಾ ಇದ್ದೀರಾ. ಅವನಿಗೆ ಇದೇ ಫಸ್ಟ್ ಮದುವೆ. ಅವನಿಗೆ ಯಾವುದೇ ಥರ ಇನ್ನೊಂದು ಮದುವೆ, 2ನೇ ಮದುವೆ, 3ನೇ ಮದುವೆ ಯಾವುದೂ ಆಗಿರಲಿಲ್ಲ. ಇದೇ ಒಂದು ಫಸ್ಟ್ ಮದುವೆ. ಅವನು ಒಂದು ಅಕ್ಕ ಜೊತೆ ರೀಲ್ಸ್ ಮಾಡ್ತಾ ಇದ್ದ, ಐಶು ಅಂತ. ಅದು ಅವರ ಸ್ವಂತ ಅಕ್ಕ ಆಗ್ಬೇಕು,
ಸೊ ಅದನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅಷ್ಟೇ ಅವನು. ಸೊ ಅವನು ವಿಡಿಯೋಸ್ಗೋಸ್ಕರ ಆ ವಿಡಿಯೋನ ಅವ್ರ ಅಕ್ಕ ಇದಾರಲ್ಲ ಅವ್ರ ಹಸ್ಬೆಂಡೇ ವಿಡಿಯೋ ಶೂಟ್ ಮಾಡ್ಕೊಡ್ತಿದ್ರು. ಜಸ್ಟ್ ಒಂದು ಅಕ್ಕ ತಮ್ಮ ಒಂದು ಬಾಂಡಿಂಗ್ ಆ ಥರ ವಿಡಿಯೋ ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ. ನೀವು ಅವ್ರು ಮಾಡ್ತಿರೋ ವಿಡಿಯೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಆ ಥರ ಎಲ್ಲ ಮಾಡಿದ್ರು, ಅದು ತಪ್ಪೇನಂತಲ್ಲ. ಬಟ್ ತಿಳ್ಕೊಂಡು ನೆಕ್ಸ್ಟ್ ನ್ಯೂಸೆನ್ಸ್ ಮಾಡಬೇಕು. ಅವ್ನು ಸತ್ತಿದ್ದಾನೆ, ಅದ್ರ ಮೇಲೆ ಅದನ್ನೇ ಒಂದು ಹೈಲೈಟ್ ಮಾಡ್ಕೊಂಡು ಅವ್ನು ಅದಕ್ಕೋಸ್ಕರನೇ ಹಿಂಗೆ ಮಾಡ್ದ ಅಂತ ಹೇಳಕ್ ಹೋಗ್ಬೇಡಿ. ಒಂದು ಎಂಗೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಅವ್ನಿಗೆ ಎಂಗೇಜ್ಮೆಂಟ್ ಆಗಿದ್ ನಿಜಾನೇ. ಅದು ಅವರು ತುಂಬಾ ಗ್ರ್ಯಾಂಡ್ ಆಗಿ ಅವರೇ ದುಡ್ಡು ಕೊಟ್ಟು ಎಷ್ಟೊಂದ್ ಚೆನ್ನಾಗಿ ಅವ್ರು ಎಂಗೇಜ್ಮೆಂಟ್ ನ ಮಾಡ್ಕೊಂಡು ಮುರ್ದಾಕ್ಬೇಕು ಅಂತ ಅವ್ರಲ್ಲಿ ಇರ್ಲಿಲ್ಲ. ಅದು ಕೂಡ ಫ್ಯಾಮಿಲಿ ಇಶ್ಯೂಸ್. ಬಟ್ ಅದ್ರಲ್ಲೂ ಕೂಡ ಜೀದು ಏನು ಫಾಲ್ಟ್ ಇಲ್ಲ. ಅದ್ರಲ್ಲಿ ಏನಪ್ಪಾ ಆಯ್ತು ಅಂದ್ರೆ ಅವ್ನು ನಾರ್ಮಲ್ ಆಗಿ ಎಂಗೇಜ್ಮೆಂಟ್ ಎಲ್ಲ ಆಯ್ತು. ಸೊ ಇವರು ವಿಡಿಯೋಸ್ ಮಾಡೋದ್ರಿಂದ ಐಶು ಜೊತೆ ವಿಡಿಯೋಸ್ ಮಾಡೋದಲ್ಲ, ಮುಂಚೆ ಅವ್ರದೊಂದು ಟೀಮ್ ಇತ್ತಲ್ಲ, ಆ ಟೀಮ್ ಜೊತೆ ವಿಡಿಯೋಸ್ ಮಾಡ್ತಾ ಇದ್ರು. ಅದು ಸ್ವಲ್ಪ ಈ ಅವ್ರಗಳಿಗೆ ಸರಿನಾ ಜೊತೆಗೆ ವಿಡಿಯೋಸ್ ಮಾಡ್ತಿದ್ರು. ಜೊತೆಗೆ ಒಂದು ಮೋಜಲ್ ಒಂದು ಪ್ರಮೋಷನ್ ಬಂದಿತ್ತು. ಆ ಪ್ರಮೋಷನ್ ವಿಡಿಯೋ ಒಂದು ಸ್ವಲ್ಪ ಮಾಡ್ರನ್ ಆಗಿ ಮಾಡ್ದ ಅವನು. ಸೊ ಅದರಿಂದ ಅದು ಆ ಫ್ಯಾಮಿಲಿಗೆ ಸ್ವಲ್ಪ ಇಷ್ಟ ಆಗ್ದೇನೆ. ಸೊ ಈ ತರ ಎಲ್ಲ ಅದೇ ವಿಡಿಯೋಸ್ ಮಾಡಂಗಿದ್ರೆ ನಮ್ ಕೈಗೆ ಆಗಲ್ಲ ಅಂತ ಅವರು ಲಿಮಿಟ್ ಮಾಡಿ ಬಿಟ್ಟಿದ್ದು. ಅದೇ ತರ ಅದ್ರಲ್ಲಿ ಯಾವ್ದೇ ತರ ಇಶ್ಯೂಸ್ ಏನೂ ಆಗಿರಲಿಲ್ಲ. ಸೊ ಈ ಮದ್ವೆ ಆಗಿದ್ದು ಅವನು ಜಸ್ಟ್ ಈಗ 1 ತಿಂಗಳು ಇವತ್ತಿಗೆ 6 ದಿವಸ ಏನೋ ಆಗಿದೆ. 1 ತಿಂಗಳ ಮೇಲೆ 6 ದಿವಸ ಏನೋ ಆಗಿದೆ. ಜುಲೈ 4 ಇದು 3 ತಿಂಗಳ ಹಿಂದೆನೆ ಅವರ ತಾಯಿ ನೋಡಿದ್ದು, ಎಲ್ಲ ಫ್ಯಾಮಿಲಿ ಎಲ್ಲ ನೋಡಿ ಮಾಡ್ಕೊಂಡಿದ್ ಸಂಬಂಧ ಇದು. ಸೊ ಈ ಮದ್ವೆ ಮಾತುಕತೆ ಆಗೋ ಟೈಮಲ್ಲೇ ಅವ್ರ ಅಮ್ಮ ತೀರ್ಕೊಂಡ್ರು ಹಾರ್ಟ್ ಅಟ್ಯಾಕ್ ಆಗಿ. ಸೊ ಅಮ್ಮ ತೋರಿಸಿದ್ದು ಹುಡುಗಿ ಅನ್ನೋ ಒಂದು ಉದ್ದೇಶಕ್ಕೆ ಅವನು ಮದ್ವೆ ಆದ. ಇಷ್ಟಪಟ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಅವನು ಇಷ್ಟ ಇಲ್ಲ ಅನ್ನೋದಕ್ಕಿಂತ ಅವ್ನು ಇಷ್ಟಪಟ್ಟು ಚೆನ್ನಾಗೆ ನಮ್ಮಮ್ಮ ತೋರಿಸಿರೋ ಹುಡುಗಿ, ನಾನು ಇವ್ರನ್ನೇ ಮದ್ವೆ ಆಗ್ತೀನಿ, ಇವ್ರ ಜೊತೆನೆ ಚೆನ್ನಾಗಿರ್ತೀನಿ ಅನ್ನೋ ಒಂದು ಉದ್ದೇಶಕ್ಕೆ ಚೆನ್ನಾಗಿ ಮದ್ವೆ ಆದ. ಮದ್ವೆ ಆಗಿ ಎಲ್ಲ ಚೆನ್ನಾಗಿತ್ತು. ಸೊ ಏನಪ್ಪಾ ಆಯ್ತು ಅಂದ್ರೆ ಮದ್ವೆ ಆಗಿ ಒಂದು 1 or 2 days ಅಲ್ಲಿ ಇಬ್ರು ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ಸೊ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆದ್ರು. ಗಂಡ ಹೆಂಡತಿ ವಿಷಯ ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರೇ ಬಗೆಹರಿಸ್ಕೋಬೇಕು. ಅದ್ ಕಂಪ್ಲೀಟ್ ಆಗಿಲ್ಲ, ತುಂಬಾ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಫ್ಯಾಮಿಲಿ ಇಂಟರ್ಫಿಯರ್ ಆಗೋದ್ರಲ್ಲಿ ತಪ್ಪೇನಿಲ್ಲ. ಅದಿನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅವರಿಬ್ರು ಹೊಂದ್ಕೋಬೋದಾಗಿತ್ತು. ಆ ಟೈಮಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು. ಅದನ್ನ ಡೈರೆಕ್ಟ್ ಆಗಿ ಅವ್ರದ್ದು ಫ್ಯಾಮಿಲಿ ತನಕ ಹೋಗಿ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗಿ ಅದು ಅವನಿಗೆ ತುಂಬಾ ಅಂದ್ರೆ ತುಂಬಾ ಹರ್ಟ್ ಆಯ್ತು. ಅದರಿಂದ ಅವನು ಸ್ವಲ್ಪ ಆಚೆ ಬಂದು ಅಲ್ಲಿ ಇರೋಕ್ಕಾಗಲ್ಲ, ನೀವು ನಮ್ಮ ಜೊತೆನೇ ಇರಿ ಅಂತ ಒಂದು ಸ್ವಲ್ಪ ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತಾಡಿಕೊಂಡು ಅದರಿಂದ ಸ್ವಲ್ಪ ಹಂಗೆ ಲ್ಯಾಗ್ ಆಗಿ ಏನಾಯಿತು, ದೊಡ್ಡ ಇಶ್ಯೂಸ್ ಆಯಿತು. ಆ ಇಶ್ಯೂಸಿಂದ ಏನಪ್ಪ ಆಯಿತು ಅಂದರೆ, ಸೊ ಆ ಮನೆ ಕಡೆಯವರು ಇವನ್ಗೆ ತುಂಬ ಅಂದರೆ ಹಿಂಸೆ, ಐ ಮೀನ್ ಇದ್ ಮಾಡಕ್ ಸ್ಟಾರ್ಟ್ ಆದ್ರು, ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಆದ್ರು. ನಿನ್ಗೆ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ. ಇವ್ರ ಪ್ರಕಾರ ಒಂದ್ ತಿಂಗಳಲ್ಲಿ ಏನ್ ಟಾರ್ಚರ್ ಕೊಡ್ಬೋದು ಅಂತ ಕೇಳ್ತಾವ್ರಲ್ಲ, 1 ತಿಂಗಳಲ್ಲಿ ಟಾರ್ಚರ್ ಕೊಡಕ್ ಆಗಲ್ವಾ? ಹಂಗಾದ್ರೆ 1 ತಿಂಗಳಲ್ಲಿ ಟಾರ್ಚರ್ ಕೊಡಲ್ಲ ಅಂದ್ರೆ ಅವ್ನ್ ಮದ್ವೆ ನೆಕ್ಸ್ಟ್ ಡೇ 2 days ಇಂದಾನೆ ಅವ್ನ್ಗೆ ಹತ್ರ ಟಾರ್ಚರ್ ಆಗಿದೆ ಅಂತ ಹೇಳ್ತಾ ಇದ್ರು ಅವ್ರ ಅಕ್ಕ. ಸೊ ಅವ್ನ್ ಏನೇ ಆದ್ರೂ ಎಂತ ಸಂದರ್ಭದಲ್ಲಿ ಎಂತ ಡೀಟೇಲ್ಸ್ ಇದ್ರು ಅವ್ರ ಅಕ್ಕನ ಹತ್ರ ಹೋಗಿ ಅವನು ಖಂಡಿತ ಎಲ್ಲ ಶೇರ್ ಮಾಡ್ತಾ ಇದ್ದ. ಅದ್ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಅಕ್ಕ ಫ್ರೆಂಡ್ಸ್ ಹತ್ರ ಮಾಡ್ತಾ ಇದ್ದ. ಜೊತೆಗೆ ಅವ್ರ ಅಕ್ಕನ ಹತ್ರ A to Z ಏನೇನಾದ್ರೂ ಪಿನ್ ಟು ಪಿನ್ ಅವ್ರ ಅಕ್ಕನ ಹತ್ರ ಹೇಳ್ತಾ ಇದ್ದ. ಅವ್ರ ಅಕ್ಕಗೆ ಎಲ್ಲಾ ಡೀಟೇಲ್ಸ್ ಗೊತ್ತು, ಅವ್ನು ಹಿಂಗೆಲ್ಲ ಸ್ಟ್ರಗಲ್ ಪಟ್ಟ ಅಂತ. ಸೊ ನಾನು ಆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನನಗೆ ಅವ್ರ ಅಕ್ಕ ಹೇಳಿದ್ದಾರೆ, ನಂಗೆ ಈ ತರ ಇದೆ ಅಂತ. ಜೊತೆಗೆ ಈ ತರ ಇಶ್ಯೂಸ್ ಆಗೋದ್ರಿಂದ ಅವನು ಏನ್ ಮಾಡ್ದ, ಮದ್ವೆ ಆಗಿ 2 days ಇಂದಾನೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿದೆ. ಇವ್ನ್ಗೆ ಏನ್ ಮಾಡಿದ್ರು, ಬ್ಲಾಕ್ ಮೇನ್ ಆ ತರ ನಿಂಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಬ್ಲಾಕ್ ಮೇನ್ ಮಾಡಿ ಅವ್ರ ರಿಲೇಟಿವ್ ಮನೆಗಳು, ಅವ್ರ ಫ್ಯಾಮಿಲಿ ಮನೆ, ಊರು, ಬೆಂಗಳೂರಲ್ಲಿ ಇದ್ದಿದ್ದವರು ಊರು, ಅವ್ರದ್ದು ಸ್ವಂತ ಊರು ಬಂದು ಶಿಂಷಾ ತಲಕಾಡು ಹತ್ರ ಬರೋದು, ಕೊಳ್ಳೇಗಾಲ ತಲಕಾಡು ಆ ಸೈಡ್ ಬರೋದು, ಶಿಂಷಾ ಹತ್ರ ಅವ್ರದ್ದು ಸ್ವಂತ ಊರು ಬಂದು. ಅವನು ಪ್ರೆಸೆಂಟ್ ಇದ್ದಿದ್ದು ಕನಕಪುರದಲ್ಲಿ, ಇವ್ರು ಬಂದಿದ್ದು ಬ್ಯಾಂಗ್ಳೂರಲ್ಲಿ. ಕೂಡ ಹೇಳಿದ್ರಲ್ಲ. ಜೊತೆಗೆ ಅವ್ರಿಗೆ ಊರುಗಳಗಡೆ ಹೋಗಿ ಅವ್ರ ಫ್ಯಾಮಿಲಿ ರಿಲೇಟಿವ್ ಹತ್ರ ಹೋಗಿ ಇವನ್ ಆ ತರ ಈ ತರ ಅಂತ ಅವ್ನು ಮರ್ಯಾದೆ ತೆಗೆಯೋದು. ಜೊತೆಗೆ ಮಸೀದಿಗಳಿಗೆ ಹೋಗಿ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ಇವ್ನ್ಗೆ ಹಂಗ್ ಮಾಡ್ಬೇಡಿ ಹಿಂಗ್ ಮಾಡ್ಬೇಡಿ ಅಂತ ಅಲ್ಲೋಗಿ ಕೊಡೋದು. ಆಫೀಸ್ಗಳ ಹತ್ರ ಹೋಗಿ ಇವ್ನು ಹಂಗ್ ಮಾಡ್ತಾ ಇದ್ದಾನೆ ಹಿಂಗ್ ಮಾಡ್ತಾ ಇದ್ದಾನೆ, ಇವ್ನು ಸರಿ ಇಲ್ಲ ಹಂಗೆ ಅಂತ ಅಲ್ಲೋಗಿ ಅವಮಾನ ಮಾಡೋದು. ಇದೆಲ್ಲ ಅವನು ನೋಡಿ ಲಾಸ್ಟಿಗೆ ಅವ್ನು ತಡ್ಕೊಳಕ್ಕಾಗ್ದೇನೆ ಅವನೇ ಹೋಗಿ ಕಂಪ್ಲೇಂಟ್ ಇಶ್ಯೂ ಮಾಡಿದ್ದಾನೆ. ಫಸ್ಟ್ ಹೋಗಿ ಅವನೇ ಕಂಪ್ಲೇಂಟ್ ಇಶ್ಯೂ ಮಾಡಿದ್ದಾನೆ, ನಂಗೆ ಈ ತರ ಆಗ್ತಾ ಇದೆ ಸರಿ ಮಾಡ್ಕೊಡಿ ಅಂತಾನು ಕಂಪ್ಲೇಂಟ್ ಇಶ್ಯೂ ಮಾಡಿದ್ದಾನೆ. ಆ ಕಂಪ್ಲೇಂಟ್ ಇಶ್ಯೂ ಮಾಡಿದಷ್ಟೇ ಬಂದು ಆ ಹುಡುಗಿ ಅವ್ರ ಮನೆಯಲ್ಲೆಲ್ಲ ಇದ್ದು ನೆಕ್ಸ್ಟ್ ಡೇನೆ ಅವ್ರದ್ದು ಏನೇನಿದೆ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡು ಬ್ಯಾಂಗ್ಳೂರಿಗೆ ಬಂದು
ಮತ್ತೆ ಆ ಹುಡುಗಿ ಕಂಪ್ಲೇಂಟ್ ಮಾಡಿದಾರೆ, ನಂಗೆ ಟಾರ್ಚರ್ ಮಾಡ್ತಾ ಇದ್ದಾನೆ, ನಂಗೆ ಹಂಗ್ ಹೊಡ್ದ ಅಂತ ಸುಮ್ಮನೆ ಇವನ್ ಮೇಲೆ ಸುಳ್ಳಾಪವಾದ ಹೊರಿಸಿ ಇನ್ನೊಂದು ಸುಳ್ಳೋ ನಿಜನೋ ನಮ್ಗೆ ಗೊತ್ತಿಲ್ಲ. ಬಟ್ ಒಂದ್ ಹೇಳ್ಬೇಕಂದ್ರೆ ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಅಂದ್ಮೇಲೆ ಈಗ ಇವ್ರು ಬೈದ್ರೆ ಅವರು ಬೈದಿರ್ತಾರೆ, ಅವ್ರು ಬೈದ್ರೆ ಇವ್ರು ಬೈದಿರ್ತಾರೆ. ಜಿ ಅವ್ರದ್ದು ಏನು ತಪ್ಪೇ ಇಲ್ಲ ಅಂತ ನಾವ್ ಹೇಳಕ್ ಆಗಲ್ಲ. ಅವರಿಬ್ರು ಮಧ್ಯೆ ಏನೇನಾಗಿದೆ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ತುಂಬಾ ಟಾರ್ಚರು ಜಿ ಅವ್ರಿಗಾಗಿದೆ. ಜೊತೆಗೆ ಅವನು ನಾವು ನೋಡಿರೋ ಪ್ರಕಾರ ಅವನು ತುಂಬಾ ಅಂದ್ರೆ ಸಾಫ್ಟ್, ಅವನು ಜಾಸ್ತಿ ಆತರ ಎಲ್ಲ ಅವನು ಹೈ ಟೆಂಪರ್ಗೆ ಹೋಗಲ್ಲ, ಜಗಳ ಆಡಲ್ಲ, ಕೈ ಎತ್ತುತ್ತಾರೆ ಹೆಣ್ಮಕ್ಳು ಎಲ್ಲ ಮಾಡ್ತಾನೆ ಅಂತ ಅನ್ಕೊಳಕ್ಕೆ ಚಾನ್ಸೇ ಇಲ್ಲ. ಸೊ ಜೊತೆಗೆ ಆ ಇಶ್ಯೂಸ್ ಆದ್ಮೇಲೆ ಇವರು ಕಂಪ್ಲೇಂಟ್ ಮಾಡಿದ್ದಾರೆ. ಆ ಕಂಪ್ಲೇಂಟ್ ಆದ್ಮೇಲೆ ಹೋಗಿ ಮಾತುಕತೆ ಆಗಿ ಸ್ಟೇಷನಲ್ಲೆಲ್ಲ ಬಗೆಹರಿಸ್ಕೊಂಡು ಈಚೆ ಬರೋ ಟೈಮಲ್ಲಿ ಇವನ್ಗೆ ಏನ್ ಮಾಡಿದ್ದಾರೆ, ಥ್ರೆಟ್ ಮಾಡಿದ್ದಾರೆ. ಹುಡುಗಿ ಮನೆ ಕಡೆಯವರು ಇವ್ರನ್ನೆಲ್ಲ ಕರೆಸಿ ಥ್ರೆಟ್ ಮಾಡಿ ಭಯ ಇಡ್ಸಿದ್ದಾರೆ. ಇವನು ಅದಕ್ಕೆ ತುಂಬಾ ಭಯ ಬಿದ್ದಿದ್ದಾನೆ. ನಿಮ್ಗೆ ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ತೀವಿ, ನಿಮ್ ಫ್ಯಾಮಿಲಿನ ಹಂಗ್ ಮಾಡ್ತೀವಿ, ನಿನ್ಗೆ ಹಿಂಗ್ ಮಾಡ್ತೀವಿ, ಅಲ್ಲಿ ಹಿಂಗ್ ಮಾಡ್ತೀವಿ ಅಂತ ಸಾಯಿಸ್ಬಿಡ್ತೀವಿ ಅಂತ ಸುಮಾರು ಥ್ರೆಟ್ ಮಾಡಿದ್ದಾರೆ. ಇವನು ತುಂಬಾ ಭಯ ಬಿದ್ದಿದ್ದಾನೆ. ಆ ಇನ್ಸಿಡೆಂಟ್ ನ ಇವರ ಅಕ್ಕ ಅವರ ಹಸ್ಬೆಂಡ್ ಬಂದು ಅದನ್ನ ತಡೆದು ಅವನ ಊರಿಗೆ ಕರ್ಕೊಂಡು ಹೋಗಿ ಅವತ್ತಿನ ನೈಟು ಅವನ್ನ ಬಿಟ್ಟಿದ್ದಾರೆ. ಅದಾದ್ಮೇಲೆ ಅದನ್ನೆಲ್ಲ ಅವ್ರ ಅಕ್ಕನ ಹತ್ರ ಶೇರ್ ಮಾಡ್ಕೊಂಡು ಹಿಂಗಾಗಿದೆ ಅಕ್ಕ, ಹಿಂಗೆಲ್ಲ ಆಯ್ತು ಅಂತೆಲ್ಲ ಶೇರ್ ಮಾಡ್ಕೊಂಡು ಅವ್ರ ಅಕ್ಕನ ಹತ್ರ ಅದ್ರ ನೆಕ್ಸ್ಟ್ ಡೇ ಅವನು ಮಲಗಿ ಟಿಫನ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಆಚೆ ಹೊಲದ ಹತ್ರ ಹೋಗ್ಬೇಕು ಅಂತ ಮೊಬೈಲ್ ಎತ್ಕೊಂಡು ಹೋಗಿದ್ದೇನೆ. ಬಟ್ ಅವ್ನಿಗೆ ಏನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ತುಂಬ ಎಲ್ಲ ಕಾಲ್ ಮಾಡಿ ಮಾತಾಡಿದ್ದೇನೆ ಫ್ಯಾಮಿಲಿ ಹತ್ರ ಚೆನ್ನಾಗಿ ಹಂಗೆ ಹಿಂಗೆ ಅಂತ ನಾರ್ಮಲ್ ಟಾಕ್ಸ್ ಹೆಂಗ್ ಮಾತಾಡ್ತಾನೆ ಹಂಗೆಲ್ಲ ಮಾತಾಡಿದ್ದೀನಿ. ಮತ್ತೆ ಅವ್ರ ಕಡೆಯಿಂದ ಏನೋ ಫೋನ್ ಬಂದಿತ್ತು ಅಂತ ಹೇಳಿದ್ದಾರೆ. ಸೊ ಅದೇ ಅವನು ಸ್ವಲ್ಪ ತುಂಬಾ ಎದುರಿದಾನೆ. ಫ್ಯಾಮಿಲಿ ಅವ್ರ ಹತ್ರ ಎಲ್ಲ ಕೇಳಿದಾಗ ಈಗ ಸಡನ್ ಆಗಿ ಯಾರ್ದಾದ್ರು ಈಗ ರೀಸೆಂಟ್ ಆಗಿ ಮದ್ವೆ ಆದ್ರೆ ಏನಾದ್ರು ಇಶ್ಯೂಸ್ ಆಯ್ತು ಅಂದ್ರೆ ಹೆಂಡತಿ ಇಶ್ಯೂಸ್ ಆಯ್ತು ಅಂದ್ರೆ ಆಯ್ತು ಪರವಾಗಿಲ್ಲ, ಈಗ ರೀಸೆಂಟ್ ಆಗಿ ಆಗಿದ್ದೀರಲ್ವಾ ಅನ್ಸರ್ಸ್ಕೊಂಡು ಹೋಗಿ ಅಂತ ಹೇಳ್ಬೋದು ಫ್ಯಾಮಿಲಿ ಅವರು. ಸೊ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅವ್ನು ಏನ್ ಪರಿಸ್ಥಿತಿ ಮಾಡ್ತಾ ಇದ್ದಾನೋ, ಸ್ವಲ್ಪ ಯಾರು ಅರ್ಥ ಮಾಡ್ಕೊಂಡಿಲ್ಲ, ಅವ್ನು ತುಂಬಾ ಸ್ಟ್ರಗಲ್ ಆಗಿದ್ದಾನೆ. ಅದರಿಂದ ಅವನು ಆ ವಿಷಯ ಇನ್ಸಿಡೆಂಟ್ ಆದ್ಮೇಲೆ ಅಲ್ಲಿ ಕನಕಪುರ ಹತ್ರ ಒಂದು ಹಳ್ಳಿ ದಾರುಬೆಲೆ ಅಂತ ಇದೆ. ಸೊ ಅವ್ನ ಫ್ರೆಂಡು ಮನೇಲಿ ಉಳ್ಕೊಂಡ ಅವನು ಅವತ್ತಿನ ನೈಟು ಉಳ್ಕೊಂಡು ಬೆಳಗ್ಗೆ ಟಿಫನ್ ಮಾಡಿ ಫ್ರೆಂಡ್ಸ್ ಜೊತೆ ಆಚೆ ಬಂದಿದ್ದಾನೆ, ವಾಕಿಂಗ್ ಓಡಾಡ್ಕೊಂಡ್ ಬರ್ತೀನಿ ಅಂತ ಹಂಗೆ ಆಚೆ ಹೋಗಿದ್ದಾನೆ. ಫ್ರೆಂಡ್ಸ್ ಒಂದ್ ಕಡೆ ಹೋಗಿದ್ದಾರೆ, ಇವನು ಒಂದ್ ಕಡೆ ಹೋಗಿದ್ದಾರೆ. ಆ ಟೈಮಲ್ಲಿ ಏನು ಕಾಲ್ ಬಂದಿದೆ ನಂಗೆ ಅದಂತೂ ಮಾಹಿತಿ ಇಲ್ಲ ಯಾರು ಕಾಲ್ ಮಾಡಿದ್ರು ಅಂತ. ಬಟ್ ಫ್ಯಾಮಿಲಿಗೆಲ್ಲ ಕಾಲ್ ಮಾಡಿ ಮಾತಾಡಿದ್ದೇನೆ. ಆ ಟೈಮಲ್ಲಿ ಇವನು ಏನು ಮಾಡಿದ್ದಾನೆ, ಯಾರು ಕಾಲ್ ಬಂತೋ ಇಲ್ಲ ಅವನು ಏನು ಅನ್ಕೊಂಡು ಯೋಚನೆ ಮಾಡಿದ್ನೋ ಅದಂತೂ ಖಂಡಿತ ನಿಜವಾಗ್ಲೂ ಅದು ಕ್ಲಾರಿಟಿ ನಮ್ಗೆ ಇನ್ನೂ ಸಿಗ್ತಾ ಇಲ್ಲ ಅದು ಏನಾಗಿದೆ ಅಂತ. ಬಟ್ ಆ ಟೈಮಲ್ಲಿ ಅವನು ತುಂಬ ನೊಂದೋಗಿ ಫೋನಲ್ಲಿ ಡೆತ್ ನೋಟಲ್ಲಿ ಬರ್ದಿದ್ದಾನೆ. ನನಗೆ ಈ ಥರ ತುಂಬ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದೀನಿ 1 ತಿಂಗಳಿಂದ ನಾನು. ಸೊ ಇದರಿಂದ ನಾನು ಮಾನಸಿಕವಾಗಿ ಕುಗ್ಗೋಗಿದ್ದೀನಿ, ನನ್ನ ಸಾವಿಗೆ ಇವ್ರೇ ಕಾರಣ ಅಂತ. ಸೊ ಹೆಸರುಗಳೆಲ್ಲ ಮೆನ್ಷನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನ್ಯೂಸ್ ಪೇಪರಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ಆ ನ್ಯೂಸ್ ಪೇಪರ್ ಎಲ್ಲ ನಾನು ಟ್ಯಾಗ್ ಮಾಡ್ತೀನಿ. ಸೊ ಇವ್ರೇ ಕಾರಣ ಅಂತ ತುಂಬಾ ಒಂದು 9 ಜನದ ಹೆಸರುದು ಮೆನ್ಷನ್ ಮಾಡಿ ನೋಟ್ ಮಾಡಿ ಅದನ್ನ ಫೋನ್ ವಾಲ್ಪೇಪರ್ಗೆ ಹಾಕ್ಬಿಟ್ಟಿದ್ದಾನೆ. ಫೋನ್ ವಾಲ್ಪೇಪರ್ಗೆ ಹಾಕೊಂಡು ಹಗ್ಗ ತಗೊಂಡು ಯಾವುದೋ ಒಂದು ಹೊಂಗೆ ಮರ ಇದೆ ಅಲ್ಲಿ ಕಾಡ್ತಾರ ಇದೆ ಒಂದು ಸ್ವಲ್ಪ, ಅದು ಆ ಹೊಂಗೆ ಮರದಕ್ಕೆ ನೇಣಾಕೊಂಡು ತೀರ್ಕೊಂಡಿರೋದು. ಸೊ ಅದು ಸೂಸೈಡ್ ಆಲ್ಮೋಸ್ಟ್ ಯಾರೋ ಸಾಯಿಸಿದ್ರು, ಯಾರೋ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ನೋದಕ್ಕಿಂತ ಇವನೇ ಆಲ್ಮೋಸ್ಟ್ ಡೆತ್ ನೋಟ್ ಬರ್ದು ಇವನೇ ಮಾಡ್ಕೋಬೇಕು ಅಂತಾನೆ ಮಾಡ್ಕೊಂಡಿರೋದು ಇದು. ಸೊ ಇವನ್ ಸಾವಿಗೆ ನಂಗೆ ನ್ಯಾಯ ಬೇಕು, ಇವ್ರನ್ನ ಯಾರನ್ನೂ ಬಿಡಬೇಡಿ, ಶಿಕ್ಷೆ ಕೊಡಿ ಅಂತ ಅವನು ಮೆನ್ಷನ್ ಮಾಡಿ ಆ ಡೆತ್ ನೋಟ್ ಅಲ್ಲಿ ಮೆನ್ಷನ್ ಮಾಡಿ ಅವನು ತೀರ್ಕೊಂಡಿರೋದು. ಸೊ ಅವನು ತೀರ್ಕೊಂಡಿದ್ದಾಗ 10:30-11 ಗಂಟೆ ಆಗಿದೆ. ಅವನ್ನೆಲ್ಲ ಕೇಸ್ ಎಲ್ಲ ಆಗಿ ಮರದಿಂದ ಅವನ ಕೆಳಗಡೆ ಇಳಿಸೋದಕ್ಕೆ 4:30-5 ಗಂಟೆ ಆಯ್ತು. ಸೊ ತುಂಬಾ ಅಂದ್ರೆ ತುಂಬಾ. ನಿಮ್ ಪ್ರಕಾರ ಅವರು ಅವ್ರೇನ್ ಟಾರ್ಚರ್ ಕೊಟ್ಬಿಟ್ಟಿದ್ರ ಅಂತ ಅಂತೀರಾ? ಬಟ್ ನೀವು ನಂಬಿ ಬಿಡಿ, ನಮ್ ಜಿ ಡೆತ್ ಆದ್ರೂ ಕೂಡ ಅವ್ರ ಮನೆಯವ್ರು ಯಾರು ಬಂದಿಲ್ಲ ನೋಡಕ್ಕೆ. ಓಕೆನಾ? ಐ ಮೀನ್ ಮನೆಯವರು ಅಂದ್ರೆ ಹುಡುಗ ಮನೆ ಅಲ್ಲ, ಹುಡುಗನ್ ಮನೆಯವರು ತುಂಬಾ ಜನ ಇದ್ದಾರೆ, ಅವರೆಲ್ಲ ಅಲ್ಲೇ ಇದ್ರು. ನೀ ಕೇಳ್ತಿದ್ರಲ್ಲ ಅವರ ವೈಫ್ ಏನಿದ್ದಾರೆ ಅವ್ರ ಮನೆಯವರಿಂದ ಅವರ ವೈಫ್ ಯಾರು ಕೂಡ ಬಂದಿಲ್ಲ. ಸೊ ಇದು ಇಷ್ಟ ಆಯ್ತು. ಇದು ವೈಫ್ ಬಂದಿಲ್ವಾ ಅಂತ ತುಂಬಾ ಜನ ಕೇಳಿದ್ರು, ಅದಕ್ಕೋಸ್ಕರ ಯಾರು ಬಂದಿಲ್ಲ, ಅವ್ರ ಫ್ಯಾಮಿಲಿ ಅವ್ರ ಕಡೆಯಿಂದ ಯಾರು ಬಂದಿಲ್ಲ. ಜೊತೆಗೆ ಅವ್ರ ಫ್ಯಾಮಿಲಿ ಮೇಲೆ FIR ಆಗಿದೆ, ಅವ್ನು ಯಾರು ಹೇಳಿದ್ಯೋ ಅವ್ರ ಮೇಲೆಲ್ಲ FIR ಆಗಿದೆ. ಜೊತೆಗೆ ಮುಂದಿನ ಪ್ರೊಸೀಜರು ಕಾನೂನು ಏನು ತಗೊಳುತ್ತೋ ಅದ್ರ ಮೇಲೆ ನಿಂತಿರುತ್ತೆ. ಅವ್ರೇನೇನು ಡಿಸಿಷನ್ ತಗೊಳುತ್ತೋ, ಹೆಂಗಿರುತ್ತೋ, ಯಾವುದು ನಿಜ ಯಾವುದು ಸುಳ್ಳು, ಅದು ಕಾನೂನು ಆಧಾರದ ಮೇಲೆ ನಿಂತಿರುತ್ತೆ. ಇಷ್ಟು ರೋಷನ್ ಸಾವ್ದು
ಕಂಪ್ಲೀಟ್ ಡೀಟೇಲ್ಸು ಇಷ್ಟೇ. ಇದೇ ಆಗಿರೋದು. ನೀವು ಅನ್ಕೊಂಡಿರೋ ಥರ ಏನು ಅಲ್ಲ. ಮತ್ತೀಗ ಅವರು ಏಡಿನೂ ಅಲ್ಲ, ಅಷ್ಟು ಮೆಂಟಲಿ ಕುಗ್ಗಿಸ್ಬಿಟ್ಟಿದ್ದಾರೆ ಅವ್ರನ್ನ. ಅದಕ್ಕೋಸ್ಕರ ಅವ್ರು ಆ ಥರ ಮಾಡ್ಕೊಂಡ್ರೆ ಹೊರ್ತು ಅವ್ರಿಗೆ ನೀವು ನಂಬಿ ಬಿಡಿ, ಏನಮ್ಮ ಒಂದು ಪಿಂಚ್ ಚುಚ್ಚಿದ್ರು ಒಂದು ಏಟ್ ಬಿದ್ದರೂ ಅವರು ತಡ್ಕೊಳ್ಳಲ್ಲ. ಇವ್ರು ಜಸ್ಟ್ ಸುಮ್ಮನೆ ತಮಾಷೆಗೆ ಒಂದು ಏಟ್ ಹೊಡೆದ್ರು ಕೂಡ ತಡ್ಕೊತಾ ಇರಲಿಲ್ಲ. ಹಂಗೆ ಇದ್ದವರು ಅವ್ರಾಗ ಅವರೇ ಹೋಗೋ ಥರ ಮಾಡ್ಕೊಳ್ತಾರೆ ಅಂತ ಅಂದರೆ ಅಷ್ಟು ಕುಗ್ಸಿದ್ದಾರೆ ಅಂತ ಅರ್ಥ. ಅದನ್ನು ಬಿಟ್ಬಿಟ್ಟು ಹೇಗೆ ಬರುತ್ತೆ ಹಾಗೆ ಬಾಯಿಗೆ ಬಂದಂಗೆ ಮಾತಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಅವರು ಬದುಕಿದಾಗೂ ಹಾಕಿದ್ದೀರಾ, ಇಲ್ಲ ಅಂತ ಅಲ್ಲ. ಅಟ್ಲೀಸ್ಟ್ ಈಗ ಅವ್ರದ್ದು ಡೆತ್ ಆಗಿದೆ ಅವಾಗಾದರೂ ಬಿಡಿ. ಆ ಟೈಮಲ್ಲೂ ಮೊಸರಲ್ಲೊಂದು ಏನೋ ಹುಡ್ತಾರಲ್ಲ ಕಲ್ಲು, ಆ ಥರ ಹುಡ್ಕೋ ಕೆಲಸ ಮಾಡ್ತಾನೆ ಇದ್ದೀರಾ. ಅವ್ರು ಆ ಥರ ನೀವೇನೇನೋ ಅಂದ್ಕೊಳ್ತಿದ್ರಲ್ಲ, ಆ ಥರ ವ್ಯಕ್ತಿ ಅವರಲ್ಲ. ಅವ್ರು ಮದುವೆ ಆಗಿದ್ದು ಮುಸ್ಲಿಂ ಹುಡುಗಿನೇ, ಇನ್ನೊಂದು ರೀಲ್ಸ್ ಮಾಡ್ತಿದ್ದು ಹುಡುಗಿ ಅವರು ಹಿಂದೂ ಅವರು ಅವ್ರ ಅಕ್ಕನೇ. ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಆ್ಯಂಡ್ ಮೊದಲಿಗೆ ಲೈಕ್ಸು ವ್ಯೂಸು ಈಗ ಎಲ್ಲರೂ ಶೇರ್ ಮಾಡ್ತಿದ್ದಾರೆ. ಹತ್ರ ಎಲ್ಲ ಹೋಗ್ಬಿಟ್ಟು ನನ್ನ ಕಮೆಂಟ್ ಆಗ್ತಾಯಿದ್ದೀರ ಲೈಕ್ಸು ವ್ಯೂಸು. ಅದಕ್ಕೆ ಪ್ರಕಾಶ್ ಕಾಲ್ಮಿ ಪಿಕಿ ಅಂತ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನ ಹೋಗಿ ನೋಡಿ. ಲೈಕ್ಸು ವ್ಯೂಸ್ ಬಗ್ಗೆ ಹೇಳಿದಿರಲ್ಲ, ಅದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನೀವು ಇವಾಗ ಪುನೀತ್ ರಾಜ್ಕುಮಾರ್ ಡೆತ್ ಆದ್ರು ಅವ್ರದ್ದೆಲ್ಲ ಹಾಕೊಂಡು ಇದು ಮಾಡ್ತಾ ಇರ್ತೀರ, ಹಂಗಾದ್ರೆ ನೀವು ಅದಕ್ಕೆ ಮಾಡ್ತೀರಾ? ಇಲ್ಲ ಅಲ್ವಾ? ಅವರು ನಮ್ಮ ಫ್ರೆಂಡು, ನನ್ನ ಬ್ರದರು. ಅದು ಬಟ್ ಅವನು ಜೀವಂತವಾಗಿದ್ದಾಗಂತೂ ನಮ್ಮ ಹತ್ರ ಹೆಲ್ಪ್ ತಗೊಂಡಿಲ್ಲ, ಆಗಿಲ್ಲ. ನಮ್ಮ ಸುಮ್ಮನೆ ಏನಕ್ಕೆ ಅವ್ರದೇ ಆದಂಥ ಒಂದು ಸಂಸಾರ ಇದೆ, ಅವನು ಆ ಇಂಟೆನ್ಷನಲ್ಲಿ ನಮ್ಮ ಹತ್ರ ಒಂದು ಹೆಲ್ಪ್ ತಗೊಂಡಿದ್ರಂತ ಈ ಕಂಡೀಷನ್ ಆಗೋಕ್ಕಂತೂ ನಾವು ಬಿಡ್ತಾ ಇರಲಿಲ್ಲ. ತೊಗೊಂಡಿಲ್ಲ. ಅವ್ನು ಬಾಯಿ ಬಿಟ್ಟು ಕೇಳ್ಕೊಂಡಿದ್ದಾನೆ, ನಂಗೆ ನ್ಯಾಯ ಬೇಕು, ಇವ್ರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ಅವನೇ ಬಾಯಿ ಬಿಟ್ಟು ಕೇಳ್ಕೊಂಡಿದ್ದಾನೆ. ಯಾರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ಖಂಡಿತ ನಾವು ಇನ್ನು ಮುಂದೆ ನಿಂತ್ಕೊಂತೀವಿ. ನಮ್ಮ ಕೈಲಿ ಏನಾಗುತ್ತೋ. ಅವರ ವೈಫ್ದು ಎಲ್ಲ ವಿಡಿಯೋಸು ವೈರಲ್ ಇವಾಗ ಆಗಿತ್ತು. ಮತ್ತೆ ಅದೇನಾಯ್ತಂತ ಗೊತ್ತಿಲ್ಲ. ಅಕೌಂಟಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಯಾರ್ಯಾರು ಮಾಡ್ತಾ ಇದ್ರು. ಬಟ್ ಅವರು ಇದಕ್ಕಿದಂಗೆ ಅಕೌಂಟ್ನೇ ಫುಲ್ಲು ಪ್ರೈವೇಟ್ ಮಾಡಿಕೊಂಡು ಎಲ್ಲ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಇನ್ನೊಂದಷ್ಟು ಪೇಜ್ಗಳಲ್ಲಿ ಇದ್ದಾವೆ, ನೀವು ನೋಡಂಗಿದ್ರೆ ಅವರು ಏನು ಹಾಕಿದ್ದಾರೆ ಅವರೇ ಅವರ ರಿಯಲ್ ವೈಫು, ಬೇರೆಯವ್ರು ಯಾರೂ ಅಲ್ಲ. ಅವ್ರದ್ದು ಡೆತ್ಗೆ ಇಷ್ಟು ಎಲ್ಲ ಇದೆ. ಸುಮ್ಮನೆ ಏನೋ ಎತ್ತೋ ಅಂತ ಅಂದ್ಬಿಟ್ಟು ಏನು ಮಾತಾಡಕ್ಕೆ ಹೋಗಬೇಡಿ. ನಾವು ವಿಡಿಯೋಸು ಮತ್ತೀಗ ಇನ್ನೊಂದು ಜಸ್ಟಿಸ್ ಸಿಗಲಿ, ಅಕಸ್ಮಾತಾಗಿ ಏನಾದರೂ ಫ್ಯಾಮಿಲಿಯಲ್ಲಿ ಮಾತುಕತೆ ಮಾಡ್ಕೊಂಡ್ಬಿಟ್ಟು ಎಲ್ಲಿ ಅವರು ಇದಕ್ಕೆ ನ್ಯಾಯ ಕೊಡಿಸ್ದೆ ಹೋಗ್ತಾರೆ, ಎಲ್ಲಿ ಅದನ್ನ ಅಲ್ಲೇ ಮುಚ್ಚಾಕ್ಬಿಡ್ತಾರೆ ಅನ್ನೋ ಒಂದು ಭಯಕ್ಕೆ ಇನ್ಸ್ಟಾದಲ್ಲಿ ವೈರಲ್ ಆದರೆ ಅಟ್ಲೀಸ್ಟು ಜನಗಳು ನೋಡಿ ಜಸ್ಟಿಸ್ ಸಿಗೋ ಥರನೋ ಅಥವಾ ಏನೋ ಒಂದು ಮಾಡ್ತಾರೆ ಅಂತ ಅಂದ್ಕೊಂಡು ವಿಡಿಯೋಸ್ನ ತುಂಬ ಜನ ಜೊತೆಗೆ ಅವನಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಅದು ನಮಗೆ ಬೇಡ, ಸರಿನಾ? ಯಾಕಂದ್ರೆ ಅದು ಕಾನೂನಿದೆ, ಅದು ಕಾನೂನು ನಿಂತಿರೋದು. ನ್ಯಾಯ ಸಿಗೋದು ಬಿಡೋದು ಆಲ್ರೆಡಿ 90% ಸಿಕ್ಕಾಗಿದೆ, ಸರಿನಾ? ನ್ಯಾಯ ಸಿಗೋದು ಬಿಡೋದು ಅದು ಕಾನೂನಿಗೆ ಬಿಟ್ಟಿದ್ದು, ಅದಕ್ಕೆ ನಾವು ಯಾರು ಏನೂ ಅಲ್ಲ. ಬಟ್ ನನ್ನ ಫ್ರೆಂಡಿಗೆ ಅವನು ಸತ್ತ ಮೇಲೆ ಅವನು ಈ ಥರ ಸತ್ತ ಆ ಥರ ಸತ್ತ ಅಂತ ಕೆಟ್ಟದಾಗೆಲ್ಲ ಮಾತಾಡಿದ್ರೆ ಅದು ನಾವು ದಯವಿಟ್ಟು ಅದಕ್ಕೆ ನಾವು ರಿಯಾಕ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಒಬ್ಬ ಫ್ರೆಂಡ್ ಆಗಿ ಅವನು ಆ ಥರ ಅಲ್ಲ ಅಂತ ಹೇಳ್ಬೋದು. ಅದಕ್ಕೆ ನನಗೆ ರೈಟ್ಸ್ ಇದೆ. ನಾವು ಕಣ್ಣಾರ ನೋಡಿರೋ ಹುಡುಗ ಅವನು. ಸೊ ಅದರಿಂದ ನಾವು ಅದಕ್ಕೆ ಮಾತಾಡ್ತೀವಿ. ಅವ್ನು ಹಂಗಲ್ಲ ಹಿಂಗಲ್ಲ ಅಂತ ನಾವು ಹೇಳಿ, ನೀವು ಬಾಯಿಗೆ ಬಂದಾಗ ನೀವು ಮಾತಾಡ್ತಾ ಇದ್ರೆ ಅವ್ನು ಬದುಕಿದಾಗಂತ ಅವ್ನು ರಿಯಾಕ್ಟ್ ಮಾಡ್ತಾ ಇದ್ದ. ಈಗ ಅವನಿಲ್ಲ, ಅವ್ನು ಬಂದು ನಾವು ಮಾತಾಡ್ತೀವಿ ಅವ್ನು ಆ ಥರ ಅಲ್ಲ ಅಂತ. ನೀವು ಇನ್ನೂ ತುಂಬ ಜನ ಅದನ್ನು ಮುಚ್ಚಾಕೋಕ್ಕೋಸ್ಕರ ಮಾಡ್ತಾ ಇದ್ದೀರೋ, ಯಾರೋ ಮಾಡಿಸ್ತಾ ಇದ್ದೀರೋ ಅದು ನಮಗೆ ಗೊತ್ತಿಲ್ಲ. ಬಟ್ ದಯವಿಟ್ಟು ನಿಮ್ಮನೆಯಲ್ಲೂ ಈ ಥರ ಇನ್ಸಿಡೆಂಟ್ ಆದಮೇಲೆ ಸರಿನಾ ನೀವು ಹೆಂಗೆ ತಗೋತೀರಾ ಅಂತ ಅದನ್ನು ಯೋಚನೆ ಮಾಡಿ, ಸರಿನಾ? ಅವ್ರದ್ದೇ ಆದಂಥ ಕಷ್ಟಗಳಿರುತ್ತೆ. ದಯವಿಟ್ಟು ಈ ಥರ ಕೆಟ್ಟದಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆದರೆ ಸಪೋರ್ಟ್ ಮಾಡಿ. ಆಗಿಲ್ಲ ದಯವಿಟ್ಟು ಸುಮ್ಮನೆ ತುಂಬಾ ಮಾತುಗಳನ್ನ ನುಂಗ್ತವ್ರೆ. ಇದು ಗೈಡ್ಲೈನ್ಸ್ ಆಪೋಸಿಟ್. ಇದು ಯೂಟ್ಯೂಬ್ ತುಂಬಾ ಜನ ನೋಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಬ್ಯಾಡ್ ಕಮೆಂಟ್ ಆಗಿರೋರಿಗೆ ರಿಪ್ಲೈ ಮಾಡಿದಿರ ಬಿಡ್ತವ್ರೆ. ಇಲ್ಲ ಅಂತ ಅಂದಿದ್ರೆ ಇವ್ರು ಸಖತ್ತಾಗೆ ಮಾತಾಡ್ತಾರೆ. ಅದ್ರಲ್ಲಿ ನಿಮ್ಗೆ ಅನ್ನಿಸ್ಬೋದು ಇವ್ರೇನು ಹಿಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತಾರೆ ಅಂತ. ಯಾಕಂದರೆ ಅವರು ನಮ್ಮ ಮನೇಲಿ ಇದ್ಕೊಂಡು ನಮಗೂ ತಿನ್ನಿಸಿ ನಾವೆಲ್ಲ ಒಂದೇ ತಟ್ಟೆಲ್ಲಿ ತಿಂದಿರೋರು. ನೀವು ಬಂದು ಅವ್ರಿಗೆ ಬಗ್ಗೆ ಏನೂ ಗೊತ್ತಿಲ್ದಿರ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ಹೆಂಗಾಗ್ತಾ ಇರುತ್ತೆ ಅಂತ ಯೋಚನೆ ಮಾಡಿ. ಹತ್ರದಲ್ಲಿ ಇದ್ದು ನೋಡಿದೀವಿ ನಾವು ಅವ್ರು ಏನು ಅಂತ ಕೇಳ್ಬೋದು. ಅವ್ರ ಫ್ರೆಂಡ್ಸ್ಗಳು ಯಾರು ರಿಯಾಕ್ಟ್ ಮಾಡ್ತಲ್ಲ, ಅವ್ರ ಫ್ಯಾಮಿಲಿ ಅವ್ರು ಯಾರು ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಇವಾಗ ಕೇಸು ಅದ್ರಲ್ಲಿ ಓಡಾಡ್ತಾ ಇದ್ದಾರೆ. ಮಾಡಲ್ಲ ಅಂತಲ್ಲ, ಮಾಡೋ ಟೈಮ್ ಬರುತ್ತೆ. ಅವ್ರೂ ಒಂದು ಏನಾಯಿತು ಅಂತ ಅವ್ರೂ ಹೇಳ್ಬೋದು. ಅದಕ್ಕಿಂತ ಮುಂಚೆ ನೀವೇನಕ್ಕೆ ಹೇಳ್ತಾ ಇದ್ದೀರಾ ಅಂತಂದರೆ, ನಾವು ಹೇಳ್ತಾ ಇರೋದು ಒಂದು ಕ್ಲಾರಿಟಿಗೋಸ್ಕರ, ಅವ್ನು ಆ ಥರ ಅಲ್ಲ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಹೊರತು ಯಾರನ್ನೂ ನಾವು ಇವ್ರಿಗೆ ಶಿಕ್ಷೆ ಆಗಬೇಕು ಅಂತ. ತಪ್ಪು ಮಾಡಿರೋ ಖಂಡಿತ ಶಿಕ್ಷೆ ಆಗುತ್ತೆ, ಅದಂತೂ ನಿಜ. ಅವ್ನು ತಪ್ಪು ಮಾಡಿದರೆ ಅವ್ನಿಗೆ ಆಲ್ರೆಡಿ ಅವ್ನು ಶಿಕ್ಷೆ ಆಗಿದೆ, ನ್ಯಾಯ ಸಿಗಲ್ಲ.
ಖಂಡಿತ ಇವಾಗ ತಪ್ಪು ಮಾಡಿರೋರು ಏನಪ್ಪ ಅಂದರೆ ಈಗ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಏನು ಎತ್ತ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಈ ಬ್ಯಾಡ್ ಕಮೆಂಟ್ ಮಾಡ್ತಾ ಇರೋರಿಗೆ ಮಾತ್ರ ಈ ವಿಡಿಯೋ ಮಾಡ್ತಾ ಇರೋದು. ಯಾರಿಗೆ ಇನ್ನೂ ಡೌಟ್ಸ್ ಇದೆ ವಿಜಯವಾಣಿ ಪೇಪರ್, ಸಂಜೀವನಿ ಪೇಪರ್ದು ಫೋಟೋಸ್ಗಳನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ, ನೋಡಿ ಕ್ಲಾರಿಟಿ ತೊಗೊಳ್ಳಿ. ಇನ್ನೇನು ಹೇಳೋಕ್ಕೆ ನೆಕ್ಸ್ಟ್ ವ್ಲಾಗು ಇನ್ನೊಂದು ಮತ್ತೊಂದು ಅದು ಇಲ್ಲ. ಫಸ್ಟ್ ವ್ಲಾಗ್ ಬಂದು ಏನು ಹೇಳಬೇಕಾಗಿತ್ತು ಅದನ್ನು ಹೇಳಿದ್ವಿ. ನೆಕ್ಸ್ಟ್ ವ್ಲಾಗ್ ಈ ವ್ಲಾಗಲ್ಲಿ ಬಂದು ಏನೇನು ಆಗಿತ್ತು ಅನ್ನೋದ್ರ ಬಗ್ಗೆ ಹೇಳಿದ್ದೀವಿ ಅಷ್ಟೇ. ಮತ್ತು ಇದ್ರ ಬಗ್ಗೆ ಮಾತಾಡೋಕ್ಕೆ ಮತ್ತು ಅದನ್ನು ನೆನೆಸ್ಕೊಳ್ಳೋಕ್ಕೆ ಮತ್ತು ಇನ್ನೇನೂ ಇಲ್ಲ. ಆದಷ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ಆಲ್ಮೋಸ್ಟ್ ವೈರಲ್ ಆಗಿದೆ ಅವ್ರದ್ದು. ಹೆಂಗೋ ಇನ್ನೊಂದು ಸ್ವಲ್ಪ ದಿನ ಇರುತ್ತೆ ಅಷ್ಟೇ. ಅದಾದಮೇಲೆ ಎಲ್ಲರೂ ಮರೆತು ಬಿಡ್ತಾರೆ. ನಾವು ಅವರ ಹತ್ರದಿಂದ ನೋಡಿರೋದ್ರಿಂದ ನಮಗೆ ಸ್ವಲ್ಪ ಮರೆಯೋಕ್ಕೆ ಸ್ವಲ್ಪ ಟೈಮ್ ಬೇಕು. ಜೊತೆಗೆ ಇನ್ನೇನಿಲ್ಲ ಅಂತ ಅಂದ್ಕೊಳ್ತೀನಿ. ಆದಷ್ಟು ಈ ವಿಡಿಯೋನು ಶೇರ್ ಮಾಡಿ. ಅದರಲ್ಲಿ ತುಂಬ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಅಷ್ಟೇ. ಅವ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಅಂದರೆ ಅವರಿದ್ದಾಗ ಮಾತಾಡಿದರೆ ಚೆನ್ನಾಗಿರ್ತಿತ್ತು. ನಮ್ಮ ಬಾಂಡಿಂಗ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ನಮ್ಮ ಬಾಂಡಿಂಗ್ ಹೆಂಗಿತ್ತು ಅಂತ ನಾವು ಆಲ್ಮೋಸ್ಟ್ ವ್ಲಾಗ್ಗಳೆಲ್ಲ ತೋರಿಸಿದ್ದೀವಿ. ಅಷ್ಟು ಹೇಳೋಕ್ಕೆ ಇನ್ನೇನಿಲ್ಲ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರೋಷನ್ದು ID ಕೇಳ್ತಾ ಇದ್ರಿ. ಸೊ ಡಿಆಕ್ಟಿವೇಟ್ ಅವರು ಮಾಡಿದ್ದಾರೆ. ಜೊತೆಗೆ ಈ ವಿಡಿಯೋ ಅವನು ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅವ್ನು ಕಂಪ್ಲೀಟ್ ಅಕೌಂಟ್ ಇನ್ಸ್ಟಾ ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿ ಸೂಸೈಡ್ ಮಾಡ್ಕೊಂಡಿರೋದು ಅಷ್ಟೇ. ಅದರಿಂದ ಅವನ ID ಇವಾಗ ಸದ್ಯಕ್ಕಂತೂ ಇಲ್ಲ. ಅವನ ID ಇವಾಗ ಯೂಟ್ಯೂಬಲ್ಲಿ ಆ್ಯಂಡ್ ಮಿಸ್ಟರ್ ರೋಷು ಕನ್ನಡಿಗ ಅಂತ ಯೂಟ್ಯೂಬಲ್ಲಿ ಸಿಗುತ್ತೆ, ಫೇಸ್ಬುಕ್ಕಲ್ಲೂ ಸಿಗುತ್ತೆ, ಫೇಸ್ಬುಕ್ಕಲ್ಲೂ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ, ಸಿಗುತ್ತೆ. ಅದು ವಿಡಿಯೋಸ್ಗಳು ಎಲ್ಲ ಫೋಟೋಸ್ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು.